ಹಲೋ ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ನಾವಿವತ್ತು ಒಂದು ಒಳ್ಳೆಯ ಪವಿತ್ರವಾದ ಕ್ಷೇತ್ರಕ್ಕೆ ಹೋಗೋಣ. ಆ ಕ್ಷೇತ್ರಕ್ಕೆ ಹೋದವರು ಯಾರೂ ಬರಿಗೈಲಿಂದ ವಾಪಸ್ ಬಂದಿಲ್ಲ. ಅವಳ ಆಶೀರ್ವಾದ ಅಥವಾ ಆ ತಾಯಿಯ ಆಶೀರ್ವಾದ ಪಡೆದುಕೊಂಡೇ ಬರ್ತಾರೆ ಅನ್ನುವ ಒಂದು ನಂಬಿಕೆಗೆ ಆ ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ಟು ಬರೋಣ. ಅದು ಇರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ವಡನ್ಬೈಲು ಎಂಬ ಊರಿನಲ್ಲಿದೆ. ಇವತ್ತಿನವರೆಗೂ ಕೂಡ ಸಾವಿರಾರು ಭಕ್ತರು ಆಕೆಯ ಹಿಂಬಾಲಕರು ಆಗಿದ್ದಾರೆ. ಹಾಗೆಯೇ ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆರೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ಇಂಥ ಒಂದು ಪರ್ವತ ಶ್ರೇಣಿಯಲ್ಲಿ ಜೋಗದ ಅಡಿಯಲ್ಲಿಯೇ ಪ್ರಕೃತಿ ಸೌಂದರ್ಯದಲ್ಲಿಯೇ ಈ ಮಾತೆ ನೆಲೆಸಿರುವುದು ವಿಚಿತ್ರ ಅಂತೇಳಿ ಹೇಳ್ಬೋದು. ಹಾಗಾದರೆ ಇಲ್ಲಿ ನೆಲೆಸಿರುವಂಥ ದೇವಿಯ ಪವಾಡಗಳು ಅದ್ಭುತವಾಗಿವೆ ಅಂತ ಹೇಳಬಹುದು. ಹಾಗಾದರೆ ಈ ದೇವಿಯ ಒಂದು ವಿಡಿಯೋವನ್ನು ನಾವು ನೋಡೋಣ. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಾವು ಈಗ ವಿಡಿಯೋ ನೋಡೋಣ. ಓಕೆ, ಬನ್ನಿ. ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ನಾವಿರೋದು ಈಗ ವಡನ್ಬೈಲು ಪದ್ಮಾವತಿ ದೇವಸ್ಥಾನದಲ್ಲಿ ನಾವಿದ್ದೀವಿ. ಹಾಗೆ ನಾವು ಪದ್ಮಾವತಿ ದೇವಸ್ಥಾನದಲ್ಲಿ ಭೂತರಾಜ ಮತ್ತು ಇನ್ನಿತರ ದೇವಾಲಯಗಳನ್ನು ನಾವು ಸಂದರ್ಶಿಸಿದ್ದೀವಿ. ಹೌದಾ? ಹಾಗೆ ಅದರ ವೀಕ್ಷಣೆಯನ್ನು ನಾವು ಮಾಡೋಣ. ಭೂತರಾಜ ಪ್ರಸನ್ನ ಅದ ನಮ್ದು